ಪೊದ್ದುನ ಅಯ್ಯೋ ಅನ್ಸಿದ್ರಾಗೆ ಏನೋ ಖುಷಿ. ದಯ್ಯ ಈಗಾದ್ರೂ ಹೇಳಿ ಮಗ ಯಾರ್ದು ಅಂತ ಹೇಳ್ಬಿಟ್ಟು ನನ್ನ ಗಂಡ ಬಂದ ಅಂತಂದ್ರೆ ಅವ್ನಿಗೆ ಏನಂತ ಹೇಳಿ, ಇದು ನನ್ನ ಮಗ ಅಲ್ಲ ಅಂತ ಹೇಳ, ಏನಂತ ಹೇಳು ಏನು ಕರ್ಕೊಂಬಂದೆ ಇಲ್ಲಿ ಸಾಕಳಕ್ಕೆ ಅಂತ ಕೇಳಿದ್ರೆ ಏನಾರ ಒಂದು ಹೇಳ್ಬೇಕಾಯ್ತದೆ. ಈ ಮಗ ಯಾರ್ದು ಏನು ಅಂತನೂ ನನಗಂತೂ ಗೊತ್ತಿಲ್ಲ. ಈಗ ಸುಮ್ಮನೆ ಕರ್ಕೊಂಬಂದಂಗೆ ಆಯ್ತು ಸಾಕಳಕ್ಕೆ. ಈಗ ನನ್ನ ಗಂಡನ ತಗೊಂಡ್ರೆ ಅಂಬ ರಾಮಾಯಣ ಆಯ್ತದೆ. ಏನು ಮಾಡನಿ? ಅಯ್ಯೋ ನೀನು ಮಾಡಕ್ಕಿಲ್ಲ, ಸುಮ್ಕಿರು, ನೀನೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಮೇವೂನ ನೀನು ಇದೀನಲ್ಲ, ನೀನು ತಲೆನೇ ಕೆಡಿಸ್ಕೊಬೇಡ, ಸುಮ್ಕೆ ಇರೋ. ಇದೇನು ಪದಿ ಪೊಲೀಸ್ ಸ್ಟೇಷನ್ ಕೊಟ್ಬಿಟ್ಟು ಬಂದೆ ಅಂತ ಹೇಳಿದೆ, ಈಗ ನೋಡಿದ್ರೆ ಮಗ ನೀನೇ ಕೈಯಾಗೆ ಮಡಿಕೊಬಿಟ್ಟಿದ್ಯಾ. ಪೊಲೀಸ್ ಸ್ಟೇಷನ್ ಕೊಡ್ಲಿಲ್ವೇನು ಮಗನ? ದೆಯ್ಯ ಹೇಳ್ತು ಅಂತ ಹೇಳ್ಬಿಟ್ಟು ಮನೆಗೆ ನೀ ಕರ್ಕೊಂಬಿಟ್ಟು ಬಂದ್ಬಿಟ್ಟ ಏನು? ಕಡ್ಲೆ ಪಾರಿ, ಮನೆಗೆ ನೀ ಕರ್ಕೊಂಬಿಟ್ಟು ಬಂದ್ಬಿಟ್ಟೆ. ಅಯ್ಯೋ ಶಿವನಿ, ನಿನ್ ಗಂಡ ಕೇಳಿದ್ರೆ ಏನೇ ಹೇಳ್ತಿ ಇವಾಗ? ಅದೇನೇ ಗೊತ್ತಾಯ್ತಿಲ್ಲ, ಏನು ಹೇಳ್ಬೇಕೋ ಏನು ಕಥೆ ಗೊತ್ತಾಯ್ತಿಲ್ಲ. ಅದಕ್ಕೇನೇ ಯೋಚನೆ ಮಾಡ್ತಾ ಇವ್ನಿ, ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ದೆಯ್ಯ ಇಲ್ಲ ನೀನೇ ಸಾಕ ನೀನೇ ಸಾಕ ನೀನೇ ಸಾಕ ಅಂತ ಹೇಳ್ಬಿಟ್ಟು ಒಮ್ಮಕ್ಕನ ಹೇಳ್ಬಿಡ್ತಾ. ಅದೇನಾರ ಹೇಳಿದ್ರೆ ನಾನು ಒಳ್ಳೇದಕ್ಕೆ ಹೇಳ್ತದೆ ಅಂತ ನಿಂಗೂ ಗೊತ್ತಲ್ವಾ, ಅದಕ್ಕೇನೆಯ ಸರಿ ಬಿಡು ಅಂತ ಹೇಳ್ಬಿಟ್ಟು ನಾನು ಸರಿ ಸರಿ ಅಂತ ಹೇಳ್ಬಿಟ್ಟು ಸುಮ್ಕಾಗಿವ್ನಿ. ನೋಡಬೇಕು ಏನು ಮಾಡಬೇಕು ಏನು ಕಥೆ ಒಂದೂ ಗೊತ್ತಾಯ್ತಿಲ್ಲ ನನಗಂತೂ. ಈ ದೆಯ್ಯ ಹೇಳಿದ್ರೂ ಹೇಳ್ತಿಲ್ಲ ಯಾರ್ದು ಮಗ ಅಂತ. ಲೇ ಪದ್ದಿ, ಇದೇನೇ ಇದು ಮಗ ತಿರು ಮಂತಕೇನಿಯ ಬಂದ್ಬಿಟ್ಟೈತಲ್ವೇನೆ? ಅದು ರೀ, ನಾನೇ ಹೋಗ್ಬಿಟ್ಟು ತಗೊಂಬಿಟ್ಟು ಬಂದೆ ರೀ ಪೊಲೀಸ್ ಸ್ಟೇಷನಿಂದ. ಲೇ ಮನಿಯಾಳಿ, ನಿನಗೇನೆ ಬಂದಿರೋ ದೊಡ್ಡ ರೋಗ, ಯಾರ ಮಗನೋ ಏನು ಎತ್ತೋ ನಮ್ಗೊಂದಿಷ್ಟು ಗೊತ್ತಿಲ್ಲ, ಯಾರು ಏನು ಎತ್ತ ಅಂತ ಹೇಳ್ಬಿಟ್ಟು ಸುಮ್ಮನೆ ಏನೇ ಕರ್ಕೊಂಬಂದ್ಬಿಟ್ಟು ಬಂದ್ಬಿಟ್ರೆ ನೀನು. ಏನಾರ ಹೆಚ್ಚು ಕಮ್ಮಿ ಆದರೆ ನಮ್ಗೆ ಯಾಕೆ ಬೇಕು? ಕರ್ಕೊಂಡೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಬಿಟ್ಬಿಟ್ಟು ಬಾ. ನಮ್ಗೆ ಇದ್ರ ಅವಶ್ಯಕತೆ ಎಲ್ಲನೂ ಇಲ್ಲ. ನಿಂಗೇನು ತಲೆಗಿಲೆ ಕೆಟ್ಟೈತೆ ಏನು? ಈ ಮಗಿನ ಉಸ ಬರೀ ನಮ್ಗೆ ಯಾಕೆ? ತಗೊಂಡೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕೊಟ್ಬಿಟ್ಟು ಮತ್ತೆ ಬರೋಗು, ಹೋಗು ಸುಮ್ಕೇನಿಯಾ ರೀ. ಅದು ಮಗನ ನಾನೇ ಸಾಕಬೇಕು ಅಂತ ಅನ್ಕೊಂಡಿದ್ದೀನಿ ರೀ. ಲೇ ಪದ್ದಿ, ನಿಂಗೆ ಏನಾರ ತಲೆಗಿಲೆ ಕೆಟ್ಟೈತಾ ಏನು? ಅಣ್ಣ ನೀವೇನು ತಲೆ ಕೆಡಿಸ್ಕೊಬೇಡಿ, ದೆಯ್ಯ ಹೇಳ್ತು ಅಂತಂದ್ರೆ ಎಲ್ಲನೂ ಒಳ್ಳೇದೇ ಆಯ್ತದೆ. ದೆಯ್ಯನೇ ಹೇಳಿದ್ರು ತಗೊಂಡೋಗಿ ಸಾಕು ಅಂತ ಹೇಳ್ಬಿಟ್ಟು, ಅದಕ್ಕೆ ನೀ ದೆಯ್ಯ ಹೇಳ್ದಂಗೆ ನೀ ಕರ್ಕೊಂಬಂದ್ಬಿಟ್ಟು ಸಾಕಿರೋದು. ಏನು ಆಗಕ್ಕಿಲ್ಲ ಕಣ, ಎಲ್ಲ ಒಳ್ಳೇದಾಯ್ತು, ಸುಮ್ಕಿರುವ. ಏನು ದೆಯ್ಯ? ದೆಯ್ಯ ಅಲ್ಲ ಅಲ್ಲ, ದೆಯ್ಯ ಅಲ್ಲ ಕಣ, ದೇವ್ರು ದೇವ್ರು ದೇವ್ರು. ಏನೆಲ್ಲ ಸೇರ್ಕೊಂಡು ನಾಟಕ ಆಡ್ತಾ ಇದ್ದೀರಾ? ಪದು ನಿಂಗೆ ಒಂದು ಕಿತ ಹೇಳೋದು ಇಲ್ಲ ಅಂದ್ರೆ ನಾನು ಸುಮ್ಮನಿರಕ್ಕಿಲ್ಲ ಅಷ್ಟೇ. ತಗೊಂಡೋಗಿ ಮಗನ ಸುಮ್ಕೇನಿಯ ಪೊಲೀಸ್ ಸ್ಟೇಷನಾಗ ಬಿಟ್ಬಿಟ್ಟು ಬಂದ್ಬಿಡು. ನನ್ನ ಮಗ ಅಂತ ಹೇಳ್ಬಿಟ್ಟು ಬೇಡ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಬಂದ್ಬಿಟ್ಟೆ. ಈಗ ನೋಡಿದ್ರೆ ಈಗ ಬೇಕು 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 ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಮತ್ತೆ ಎತ್ಕೊಂಡಿದ್ಯಾ. ನಿನ್ಗೇನು ಅರ್ಧಂಬರ್ಧ ತಿಕ್ಲಿಗಿಕ್ಲೇನು ಹಿಡಿದಿಲ್ಲ ತಾನೆ? ಒಂದು ಕಿತ ಹೇಳೋದು ನಿನಗೆ, ಸುಮ್ಕೇನಿಯ ಮಗನ ಅಲ್ಲಿ ಕೊಟ್ಬಿಡು ಪೊಲೀಸ್ ಸ್ಟೇಷನ್ಗೆ ಬಂದ್ಬಿಡು. ಇಲ್ಲ ಅಂತಂದ್ರೆ ನಾನಂತೂ ಸುಮ್ಕೆ ಬಿಡೋಕ್ಕಿಲ್ಲ ಅಷ್ಟೇನೆ. ನಮ್ಮ ಮನೆಗೆ ಯಾವ ಮಗನೂ ಬೇಡ, ನಮ್ಮ ಮಗ ಆದರೆ ನೋಡ್ಕೊಳ್ಳೋಣ. ಅಲ್ಲಿ ಗಂಟನ್ವೆ ಯಾರ ಮಕ್ಕಳನ್ನೇ ತಂದ್ಬಿಟ್ಟು ತಗೊಂಬಂದ್ಬಿಟ್ಟು ಸಾಕಂತ ಅವಶ್ಯಕತೆ ಏನಿಲ್ಲ, ಹೋಗ್ಬಿಡೋಗು. ಟೈಟಾನಿಕ್ ಹೀರೋ ಈ ನನ್ನ ಚೆಲುವೆ, ಅವಳಿಗೆ ಈ ನನ್ನ ಮನಸ್ಸು ಮೀಸಲು, ಈ ಕನಸು ಮೀಸಲು. ಇವನ್ ಯಾವನ್ ತಿರುಪೆ ಬುಡ್ಡ ಇದ ಬಂದ್ಬಿಟ್ಟಿಲ್ ನಮ್ಗೆ ಅಲ್ಲಿ ತಾಳ್ ತಿಂತವನಲ್ಲ ನನ್ನ ಮಗ. ಯಾರು ಇವನು? ನೀವು? ಅಯ್ಯೋ ಇವಯ್ಯ ಇಲ್ಲಿಗೆ ಯಾಕಪ್ಪ ಬಂದ? ಏನೋ ಏನ್ ನಡೀತಾಯ್ತಿಲ್ಲಿ? ನಾನು ಎಂಡ್ರು ಮಗ ಬೇಡ ಬಿಟ್ಬಿಟ್ಟು ಬಾ ಹೋಗು ಅಂತ ಹೇಳಿದ್ರು ಇಲ್ಲ 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 ಅಂತ ಹೇಳ್ಬಿಟ್ಟು ಮಗನ ನಿತ್ಕೊಂಡು ಬಂದವಳೆ ಸ. ಅದಕ್ಕೆ ನೀನಿಯ ಅವಳ ಮೇಲೆ ನೀನಿಯ ಬೈತಾ ಇದ್ದೆ. ಹೋಗ್ಬಿಟ್ಟು ಏನೇನು ನಾಳೆಗೆ ಏನೇನು ಆಯ್ತದ ಯಾಕೆ ಬೇಕು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನಾಗ ಬಿಟ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಕೇಳ್ತಾನಿಲ್ಲ ಸ. ಅದಕ್ಕೆ ನೀನಿಯ ಓಸಿ ಬೈತಾ ಇದ್ದೆ ಅಷ್ಟೇ. ನೀಯ ಸರ್ ನಾನು ಹೆಂಡ್ತಿನ ಬೈ 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 ಚೆನ್ನಾಗಿ ಬೈ. ನೀನು ಹಿಂಗೆಲ್ಲನೂ ಬೈದು ಹಿಂಗೆಲ್ಲನೂ ದ್ವೇಷ ಮಾಡಿ ಅವಳನ್ನ ಮನೆಯಿಂದ ಈಚೆ ಕಡೆಗೆ ಹಾಕಿದ್ರಲ್ವಾ, ಅವಳು ನನ್ನ ಕಡೆ ಒಂಚೂರು ತಿರುಗಿ ನೋಡಿ ನನ್ನ ಮ್ಯಾಲಿರೋ ಪ್ರೀತಿನ ವ್ಯಕ್ತಪಡಿಸೋದು. ಸ ನೀವದು ಏನು ಹೇಳ್ತಿದ್ರು ನಂಗೆ ಅರ್ಥ ಆಯ್ತಿಲ್ಲ ಸ. ಪದ್ದುಗೆಲ್ಲನೂ ಅರ್ಥ ಆಯ್ತೈತೆ ಅಲ್ವಾ ಪದ್ದು? ನನಗೇನು ಅರ್ಥ ಆಯ್ತಾಯ್ತು ಮಣ್ಣು, ನನಗಂತೂ ಏನು ಅರ್ಥ ಆಯ್ತಿಲ್ಲ. ಪದ್ದಿ ಏನೇ ಮಾಡ್ತಿದ್ಯಾ ಇಲ್ಲಿ? ಏನೇ ನಡೀತಾಯ್ತಿಲ್ಲಿ? ನಾನು ಹೇಳಿದ್ದೆ ನಿನಗೆ. ಪೊಲೀಸ್ನವರು ಬಂದವ್ರೆ, ಮಗನ ಕರ್ಕೊಂಡು ಸುಮ್ಕೇನಿಯ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬಾ. ನಮ್ಗಿದು ಎಲ್ಲನೂ ಬೇಡ, ನಿಂಗೆ ಒಂದು ಕಿತ್ತ ಹೇಳೋದು ಬೇಡ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಸುಮ್ಕೇನಿ ಎಲ್ಲ ಬಿಟ್ಬಿಟ್ಟು ಬಾ. ನಾಳೆ ಎಲ್ಲಿಂದ ಎಲ್ಲೋಗಿ ಯಾವ ಕಡೆಗೆ ತಲೆ ಮೇಲೆ ಬರ್ತದೋ ಏನೋ ಗೊತ್ತಿಲ್ಲ. ಯಾಕ್ಲೇ ಬೇಕು ನಮಗೆ? ಯಾಕ್ಲೇ ಬೇಕು ನನಗೆ? ಏಯ್ ಏನಯ್ಯ ಪದ್ದು ಮೇಲೆ ಏನಿಯಾ ಇಷ್ಟೆಲ್ಲ ಎಗರಾಡ್ತೀಯಾ? ಸಾ ನಮ್ದಲ್ಲ ಸಾ ಮಗ, ಯಾರ್ದ ಗೊತ್ತಿಲ್ಲ ಸಾ. ನಾಳೆಗೆ ಏನಾರ ಹೆಚ್ಚು ಕಮ್ಮಿ ಆಗ್ಬಿಟ್ಟು ನಮ್ಮ ತಲೆ ಮೇಲೆ ಬಂದ್ಬಿಟ್ರೆ ಯಾಕೆ ಸಾ ಬೇಕು? ನಾಳೆಗೆ ನಮ್ಮ ಮಗ ಅಂತ ಅವ್ರು ಇವ್ರು ಬರ ಸುಮ್ಮನೆ ತಲೆನೋವಾಗಿಲ್ವ ಸಾ? ಯಾಕೆ ಬೇಕು ಅಂತ ಹೇಳಿದ್ರೆ ನೋಡಿ ಸಾ, ಸುಮ್ಕೇನಿ ಗರುಡ್ಗಮ್ಮ ನಿಂತ್ಕೊಂಡವಳೆ. ಪದ್ದು ನೋಡ್ಕೊಳಕ್ಕೆ ನಾನಿಲ್ವಾ? ಏನ್ ಸಮಸ್ಯೆ ಬಂದು ನೋಡ್ಕೊಳಕ್ಕೆ ನಾನಿದ್ದೀನಿ, ಸರಿನಾ? ಮಗುನಾಗೆ ವಿಷಯಕ್ಕೆ ಯಾರನ್ನೂ ಬರಕ್ಕಿಲ್ಲ, ಬಂದವ್ರನ್ನ ಯಾರನ್ನೂ ಸುಮ್ಕೆ ಬಿಡಕ್ಕಿಲ್ಲ. ನೀವೇನ್ ತಲೆ ಕೆಡ್ಸ್ಕೊಂಡು ಕುಂತ್ಕೊಳ್ಳ ಅಂತ ಅವಶ್ಯಕತೆ ಏನೂ ಇಲ್ಲ. ಅದು ಪದ್ದು ಅಂದ್ರೆ ಯಾರೋ ಬ್ಯಾರ್ಯಾರು ಬಂದಿಲ್ಲ, ಈ ಮಗ ನಿನಗಿಷ್ಟ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ತಗೊಂಬಂದು ಬಂದ ಪೊಲೀಸ್ ಸ್ಟೇಷನಿಂದ ಯಾರೋ ಬಂದವ್ರೆ ಅಂತ. ಪರವಾಗಿಲ್ಲ, ನಾನು ಎಲ್ಲ ನೋಡ್ಕೊತೀನಿ. ನಿಂಗೆ ಮಗ ಇಷ್ಟ ಅಂತಂದ್ರೆ ನೀನೇ ಸಾಕ, ನನಗೇನು ತೊಂದರೆ ಇಲ್ಲ.
ನಿನಗಿಷ್ಟ ಆಗಿರೋದೇ ನನಗಿಷ್ಟ. ಮಗನ ನೀನೇನಿಗೆ ಸಾಕ, ಏನು ಬೇಜಾರಿಲ್ಲ. ಯಾಣ ಬಂದು ತಲೆಗಿಲೆ ಕೆಡ್ಸಿದ್ರೆ ಒಂದು ಫೋನ್ ಹಾಕು, ಬಂದ್ಬಿಟ್ಟು ನಾನೇನಿಯ ಅವ್ರನ್ನೇ ಒದ್ದು ಒಳಗಡಿಗೆ ಹಾಕ್ಬಿಡ್ತೀನಿ. ಏನು ತಲೆ ಕೆಡ್ಸ್ಕೊಬೇಡ. ಲೇ ಬುದ್ಧಿ, ಇವನ್ಗೇನೆ ಮಾಟ ಮಂತ್ರ ಮಾಡ್ದೆ. ಏನೇನೇನೋ ಎಲ್ಲ ನಿನ್ಪರಣೆ ಮಾತಾಡ್ತಾವನಲ್ಲೇ. ನಾನೇನೇ ಮಾಡ್ಲಿ, ಮಾಡಿದ್ರೆ ಎಲ್ಲ ಇದ್ದೆಯ್ಯ ಮಾಡಿರ್ತದೆ. ಕಿಸ್ಕೊಂಡು ಸುಮ್ಕೆ ನಿಂತಿರ್ತದೆ ಅಷ್ಟೇ. ಮಾಡೋದೆಲ್ಲ ಮಾಡ್ಬಿಟ್ಟು ನನ್ನ ಕತೆ ನನಗೆ ನೀನೊಳ್ಳೆ ಸಂತ ಕೇಳ್ತೀಯ. ಏನಸ ಏನಾದ್ರೂ ನೀವು ಬತ್ತಿರೋ ಸಹಾಯಕ್ಕೆ ಅನ್ನೋದಾದ್ರೆ ನನಗೇನು ತೊಂದರೆ ಇಲ್ಲ ಸ, ಮಗನ ಇರ್ಸ್ಕೊಳಕ್ಕೆ. ಅಲ್ಲ ನಾಳೆಗೆ ಸುಮ್ಕೇನಿ ಏನೋ ತಾಪತ್ರಯ ಆಗ್ಬಿಡ್ತದೇನೋ ಅಂತ ಹೇಳ್ಬಿಟ್ಟು ಸ್ವಲ್ಪ ಭಯ ಆಗಿತ್ತು ಸರ್ ನನಗೆ. ನಾನು ಹೇಳ್ತಿದ್ದೀನಲ್ಲ, ನಾನಿರೋ ಗಂಟ ಯಾವ ತಾಪತ್ರಯ ಗೀಪತ್ರಯ ಏನು ಬರೋಕ್ಕಿಲ್ಲ, ಎಲ್ಲನೂ ನೋಡ್ಕೊತೀನಿ. ನೀವು ಆರಾಮಾಗಿರಿ, ಟೆನ್ಷನ್ ತಗೋಬೇಡಿ ಅಂತ ಹೇಳ್ತಾ ಇದ್ದೀನಲ್ಲ. ಸುಮ್ಕಿರ್ರಿ, ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಸರಿನಾ? ಪೊದ್ದು ಮಗ ಇಷ್ಟ ಆದರೆ ಅದು ನನಗೂ ಇಷ್ಟ. ಮಗು ನೋಡ್ಕೊಳ್ಳಿ ಚೆನ್ನಾಗಿ ನೋಡ್ಕೊಳ್ಳಿ. ಪೊದ್ದು ಸರಿ, ನಾನು ಬರ್ತೀನಿ. ಅಯ್ಯೋ ಇವಯ್ಯೊಬ್ಬ. ಸರಿ ಸರಿ ಅವಾಗ ಬಂದು ನೋಡ್ಕೊಂಡು ಹೋಗ್ತಾ ಇರ್ತೀನಿ, ಏನು ಚಿಂತೆ ಮಾಡಬೇಡ, ಸರಿನಾ? ನಿಮ್ಮ ಗಂಡ ನೋಡಿ, ಪೊದ್ದು ನನಗೆಲ್ಲ ಸುಮ್ಮನೆ ಬೈಯಕ್ಕೆ ಹೋಗ್ಬೇಡಿ ಶಾನೆ, ಸರಿನಾ? ಅವ್ರು ಏನು ಮಾಡಿದ್ರು ಎಲ್ಲ ಒಳ್ಳೇದಕ್ಕೆ ಏನೇ ಮಾಡಿರ್ತಾರೆ. ನೀವು ಸುಮ್ಗೇನೆ ಎಲ್ಲ ಕಿರ್ಚಾಡಕ್ಕೆ ಹೋಗ್ಬೇಡಿ. ಪಾಪ ಅವ್ರು ಎಷ್ಟು ಬೇಜಾರು ಮಾಡ್ಕೊಳಕ್ಕಿಲ್ಲ ಹೇಳಿ. ನಿನ್ನೊಂದ್ಸಲ ಏನೋ ಬೈದಿದ್ದು ಗೊತ್ತಾಗಬೇಕು, ನಾನಂತೂ ಸುಮ್ಮನೆ ಇರಲ್ಲ ಅಷ್ಟೇನೆ. ಪೊದ್ದು ಸರಿ, ನಾನು ಬರ್ತೀನಿ. ಲೇ, ಈ ಪೊಲೀಸ್ ಏನು ಹಿಂಗೆ ಮಾತಾಡ್ತಾನೆ ತಿಕ್ಲಂಗೆ? ಅಂದರೆ ಪೊಲೀಸ್ನವ್ರು ಏನಾರ ಕೊಟ್ಬಿಟ್ನೆ ಹಿಂಗೆ ಮಗ ನೋಡ್ಕೊಳಕ್ಕೆ? ಸರಿ ಬಿಡು, ನಿನಗೂ ಮಗು ಇಷ್ಟ ಆದರೆ ಆ ಪೊಲೀಸ್ ಕಡೆಯಿಂದನೂ ಏನು ತೊಂದರೆ ಇಲ್ಲ ಅನ್ನೋದಾದರೆ ಮಗನ ನೀನೇ ನೋಡ್ಕ. ನನ್ನ ಪಾಪ ನಿನಗೂ ಮಕ್ಕಳಿಲ್ಲ ಅಂತ ಬೇಜಾರು ಮಾಡ್ಕೊತ ಇದ್ದೆ. ಇದರಿಂದ ನಿನಗೆ ಬಾಧೆ ಹರಿತದೆ ಅಂತಂದರೆ ನೋಡ್ಕ, ಏನೂ ಬೇಜಾರಿಲ್ಲ, ಆರಾಮಾಗಿ ಮಗುನ ಹುಷಾರಾಗಿ ನೋಡ್ಕ, ಸರಿನಾ? ನಾನದೇ ಎಲ್ಲಿಂದ ಸಮಸ್ಯೆ ಬರ್ತದೆ ಅಂತ ಹೇಳ್ಬಿಟ್ಟು ಒಂದೇ ಒಂದು ಕಾರಣಕ್ಕೆ ಬೇಡ ಅಂತ ಹೇಳಿದ್ದೆ. ಸರಿ, ಇವಾಗೇನು ತೊಂದರೆ ಇಲ್ವಲ್ಲ, ಆರಾಮಾಗಿಟ್ಕೊ. ಸರಿ ರೀ, ಆಯಿತು. ಸರಿ, ಹುಷಾರು. ನಾನು ಅಳ್ತಾಗ ಹೋಗ್ಬಿಟ್ಟು ಬರ್ತೀನಿ. ಮಗಿಗೆ ಏನು ಬೇಕೋ ಎಲ್ಲನೂ ನೋಡ್ಕ. ಅದೇನು ಆಸೆನೋ ನಿನ್ನ ಆಸೆನೇ ನನ್ನ ಆಸೆ, ನೀನು ನೋಡ್ಕ, ಸರಿನಾ? ನಾನು ಅಳ್ತಾಗ ಹೋಗ್ಬಿಟ್ಟು ಬರ್ತೀನಿ. ಸರಿ ಆಯ್ತು. ಪದ್ದು ಡಾರ್ಲಿಂಗ್. ಓಹೋ ದಯ್ಯ, ಈಗ ಗೊತ್ತಾಯ್ತು. ನನ್ನ ಗಂಡ ಒಪ್ಕೋಬೇಕು, ಎಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಬೇಕು ಅಂತಾನೆ ನೀ ತರಲೆ ಮಾಡ್ದ. ಗೊತ್ತಾಯ್ತು ಬಿಡು, ನೀನು ಯಾಕೆ ಇಷ್ಟೆಲ್ಲ ತರಲೆ ಮಾಡಿದೆ ಅಂತ ಹೇಳ್ಬಿಟ್ಟು. ನಾನಿದ್ದೆಯೇ ಯಾಕಪ್ಪ ಹಿಂಗೆ ತರಲೆ ಮಾಡ್ತಾಯಿ, ಸುಮ್ಕೇನಿಯ ಪೊಲೀಸ್ ಅಪ್ಪಂತ ತಗ್ಲಾಕ್ಸಿ ಅದು ಇದು ಮಾಡಿ ಸುಮ್ಕೇನಿಯ ತರಲೆ ಮಾಡ್ತೈತಿ ಅಂತ ಅನ್ಕೊಂಡೆ. ಈಗ ನೋಡಿದ್ರೆ ಗೊತ್ತಾಯ್ತು, ನನ್ನ ಗಂಡನ ಒಪ್ಸೋಕ್ಕೆ ಪೊಲೀಸ್ ನನ್ನ ಮನೆ ಕರ್ಸೋಕ್ಕೆ ಇಷ್ಟೆಲ್ಲವೇ ನಾಟಕ ಮಾಡಿದೆ ಅಲ್ವಾ? ನಿನ್ನ ಅರ್ಥ ಮಾಡ್ಕೊಳಕ್ ಆಗದೇ ಇಲ್ಲ. ಮೊದಲಿಗೆ ನೀನು ಮಾಡೋ ಕೆಲಸಗಳಿಗೆ ಬೇಜಾರಾಯ್ತದೆ, ಆಮೇಲೆ ನಮ್ಮ ಒಳ್ಳೇದಕ್ಕೆ ಅಲ್ವಾ ಮಾಡೋದು ಅಂತ ಹೇಳ್ಬಿಟ್ಟು ಏನೋ ಒಂಥರ ಖುಷಿ ಆಯ್ತದೆ. ಸರಿ, ಹೆಂಗೋ ನೀನು ಹೇಳ್ದಂಗೆ ನಿಮ್ಮ ಮಗ ಸಾಕಂತೀನಿ. ನನಗೂ ಮಗುನ ಬಿಟ್ಬಿಟ್ಟು ಬರೋಕೆ ಇಷ್ಟ ಇರಲಿಲ್ಲ, ಆದರೆ ನನ್ನ ಗಂಡ ಒಪ್ತಾ ಇರಲಿಲ್ಲ. ತುಂಬ ಥ್ಯಾಂಕ್ಸ್ ದಯ್ಯ, ನನ್ನ ಗಂಡನ್ನೂ ಒಪ್ಸಿ ಪೊಲೀಸ್ ಸ್ಟೇಷನ್ನಿಂದ ಮಗುನೂ ಬರಂಗೆ ಮಾಡಿ ಎಲ್ಲ ಮಾಡಿಬಿಟ್ಟೆ. ಥ್ಯಾಂಕ್ಸ್. ಈ ನಿನ್ನ ದೆಯ್ಯ ಎಲ್ರಿಗೂ ಸಹಾಯ ಮಾಡ್ತದೆ. ನನ್ನ ಗಂಡ ಕೆಂಪಿಂದ ಇನ್ನೂ ಓಡಾಡ್ತಾವನೆ, ಆದರೆ ಅದಕ್ಕೆ ಮಾತ್ರ ನೀನೇನು ಸಹಾಯ ಮಾಡೋಕ್ಕಿಲ್ಲ ದೆಯ್ಯ. ಅಯ್ಯೋ ಸರೋಜಿ, ಶಾನೆ ಬೇಜಾರು ಮಾಡ್ಕೋಬೇಡ. ಆಗೋ ಟೈಮಾಗ ಎಲ್ಲ ಆಯ್ತದೆ. ನಿನ್ನ ಗಂಡಂಗೆ ಬುದ್ಧಿ ಬರೋ ಟೈಮಾಗ ಎಲ್ಲ ಬುದ್ಧಿ ಬರ್ತದೆ. ಏನೂ ಟೆನ್ಷನ್ ತಗೋಬೇಡ, ಸರಿನಾ? ಬುದ್ಧಿ ಬರೋ ಟೈಮಾಗೆ ಗೊತ್ತಾಯ್ತದೆ ಎಲ್ರಿಗೂ. ಸುಮ್ಕೆ ಬುದ್ಧಿ ಬಾ ಅಂತಂದರೆ ಎಲ್ಲಿಂದ ಬರ್ತದೆ ಹೇಳಿ ಬುದ್ಧಿ? ಬರೋಕ್ಕಿಲ್ಲ. ನಿನ್ನ ಗಂಡಂಗೂ ನಿಧಾನಕ್ಕೆಲ್ಲ ಬುದ್ಧಿ ಕಲ್ಸೋಣ. ಈಗ ಯಾಕೆ ತಲೆ ಕೆಡಿಸ್ಕೊಂಡಿಯೇ? ಬುದು, ನೀನಾಯ್ತು, ಮಗು ಆಯಿತು, ಮನೆಯದಾಯ್ತು ಅನ್ನೋದು ನೋಡ್ಕ. ಇನ್ನು ಉಳಿದಿರೋದೆಲ್ಲನೂ ನಾನು ನೋಡ್ಕೊತೀನಿ, ಏನಾರ ಬೇಕಾಗಿರೋದಾದರೆ, ಸರಿನಾ? ನಾನೇನು ಹೋಯ್ತೀನಿ. ನಾನು ಬೇರೆ ಕಡೆ ಇನ್ಫಾರ್ಮೇಷನ್ನ ಕಲೆಕ್ಷನ್ ಮಾಡ್ಕೊಬರ್ತೀನಿ. ಎಲ್ಲ ಸರಿ, ಯಾರ್ದು ಮಗ ಅಂತ ನೀ ಹೇಳ್ತಿಲ್ವಲ್ಲ ನೀನು? ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಕಾಲ ಬರುತ್ತೈತೆ ಹಾಗೆ ಹೇಳೋದು. ಯಾರನ್ನ ಫಿಲ್ಮ್ ಆಕ್ಟ್ರೆಸ್ ಮಕ್ಕಳನ್ನೇನ ಎತ್ಕೊಂಡ್ಬಿಟ್ಟು ನೀನೇ ಬಿಟ್ಬಿಟ್ಟ ಏನು? ಎಂಥ ಇಡಿಯ ಕೊಡ್ತಾ ಇದೀಯ ಸರೋಜಿ ನೀನು. ಈಗ ಗೊತ್ತಾಯ್ತೈತೆ ನನ್ನ ಪೊದ್ದು ಡಾರ್ಲಿಂಗ್ ಯಾಕೆ ಇಷ್ಟೊಂದು ಉದ್ಧಾರ ಆಗೋಳೆ ಅಂತ. ನಿಮ್ಮಂಥರ ಅಕ್ಕಪಕ್ಕ ಇರೋದಕ್ಕೇನಿಯ ಇಷ್ಟೊಂದು ಉದ್ಧಾರ ಆಗಿರೋದು ಅಲ್ವಾ? ನನಗೆ ಗೊತ್ತು ದಯ್ಯ, ನನಗೆ ಗೊತ್ತು. ನಾನು ಪೊದ್ದು ಡಾರ್ಲಿಂಗೆಲ್ಲ ಜೊತೆಗಿರೋದಕ್ಕೆ ಒಂಥರ PMS ಹೋಗ್ಬಿಟ್ವಿ ನಾವಂತನೂ. ಆಯ್ತೀರಾ. ಸರಿ, ನಾನು ಬರ್ತೀನಿ, ಕೆಲಸ ಐತೆ. ಲೇ, ಈ ದೆಯ್ಯ ಎಲ್ಲಿ ಸಿಕ್ತಿಯೋಳೆ? ನನಗೂ ಇಂಥದ್ದೊಂದು ದೆಯ್ಯ ಇದ್ರೆ ಸಂದಕ್ಕಿರೋದೆ ಹೇಳಿದ ಕೆಲಸ ಎಲ್ಲ ಮಾಡ ಅಂತ ದೆಯ್ಯ. ಅಯ್ಯೋ, ಇದು ಎಲ್ಲಿ ತಗ್ಲಾಕಂತಾನೆ ನಿನಗೆ ಗೊತ್ತಿಲ್ಲ ಕಣ್ಲೆ. ಮಾಡಲು ಶಾನೆ ನಾನು ಗಡಗಡ ನುಡುಕ್ತಾ ಇದ್ದೆ ಇದನ್ನ ನೋಡಿದಾಗ. ಈಗ ಏನಿಲ್ಲ, ಒಂಥರ ಯಾರು ಅಂತ ಇಲ್ಲಿ ಗಂಟೆ ಹೇಳಲಿಲ್ಲ ದೆಯ್ಯ ನನಗೇನಾಗಬೇಕು ಅಂತ. ಆದರೆ ಏನೋ ಒಂಥರ ಸಮಾಧಾನ, ಖುಷಿ ದೆಯ್ಯ ಜೊತೆ ಇದ್ರೆ. ಇನ್ಮೇಲೆ ಹೆಂಗೋ ಮಗ ಸಿಕ್ತು ನಿಂಗೆ, ಮಗ ನೋಡ್ಕೊಳ್ಳೋದೇ ಒಂದು ಕೆಲಸ ಆಯ್ತದೆ. ಕಣ್ಲೆ, ಪಾಪ ಒಳ್ಳದೇ ಇಲ್ಲ ಕಣ್ಲೆ, ಮಗ ನೋಡ್ಕೋಬೇಕು, ಸಣ್ಣಕ್ಕೆ ನೋಡ್ಕೊತೀನಿ. ನೋಡ್ಕ